ನೋಡಿ, ಇನ್ನು ಬಿಹಾರದಲ್ಲಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳಾಗ್ತಾನೇ ಇದೆ. ನೂತನ ಸಿಎಂ ಪದಗ್ರಹಣಕ್ಕೆ ಮುಹೂರ್ತ ಕೂಡ ನಿಗದಿಯಾಗಿದೆ. ಬಿಹಾರದಲ್ಲಿ ನೂತನ ಸಿಎಂ ಪದಗ್ರಹಣಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನವೆಂಬರ್ 20ಕ್ಕೆ ಬಿಹಾರ ಸಿಎಂ ಆಗಿ ನಿತೀಶ್ ಕುಮಾರ್ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. 10ನೇ ಬಾರಿಗೆ ಸಿಎಂ ಆಗಿ ನಿತೀಶ್ ಕುಮಾರ್ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಿದ್ದಾರೆ. ನೋಡಿ, ಬಿಹಾರದಲ್ಲಿ ನವೆಂಬರ್ 14ನೇ ತಾರೀಕಿನಂದು ಭರ್ಜರಿಯಾದಂತಹ ಗೆಲುವನ್ನ ಎನ್ಡಿಎ ಪಡ್ಕೊಳ್ಳುತ್ತೆ. ಜೊತೆಲಿ ಇಂಡಿವಿಜುವಲ್ ಆಗಿ ಬಿಜೆಪಿ ಬಹುದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮುತ್ತೆ. ಜೆಡಿಯುವಿನ ಮುಖ್ಯಸ್ಥರು ಎನ್ಡಿಎ ಭಾಗವಾಗಿರುವಂತ ನಿತೀಶ್ ಕುಮಾರ್ ಅವರು ಒಂದಲ್ಲ ಎರಡಲ್ಲ 10ನೇ ಬಾರಿಗೆ ಅಲ್ಲಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ನವೆಂಬರ್ 20ನೇ ತಾರೀಕಿನಂದು ಬಿಹಾರದ ಗದ್ದುಗೆಯನ್ನ ಏರುತ್ತಾರೆ. ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಒಂದು ಎನ್ಡಿಎ ಭಾಗ. ಆ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರದ ಬಿಜೆಪಿಯ ಪ್ರಮುಖ ನಾಯಕರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಜೊತೆಯಲ್ಲಿ ಎನ್ಡಿಎಗೂ ಒಂದು ಸಂದೇಶ ಸಾರುವಂತ ಕೆಲಸ ಕೂಡ ಹೌದು. ಜಂಪಿಂಗ್ ಸ್ಟಾರು, ಪಲ್ಟು ರಾಮು ಯಾವುದೇ ಇದ್ರೂ ಕೂಡ ಜನರ ಆಶೀರ್ವಾದ ಈ ಬಾರಿ ಎನ್ಡಿಎಗಿತ್ತು. ಆ ಮೂಲಕವಾಗಿ ಸದ್ಯ ಬಿಹಾರದ ನೂತನ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅವರು ನವೆಂಬರ್ 20ನೇ ತಾರೀಕಿನಂದು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಜೊತೆಲಿ ಇತರ ಸಚಿವರು ಕೂಡ ಆ ಸಂದರ್ಭದಲ್ಲಿ ಯಾರ್ಯಾರು ಅನ್ನೋದು ಘೋಷಣೆ ಆಗುತ್ತೆ.